ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಕೋಟಿಗಟ್ಟಲೆ ಅನುದಾನ ಮೀಸಲಿಡುತ್ತೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿಯ ಮೆಟ್ರಿಕ್ ನಂತರ ಪಿಯುಸಿ ಬಾಲಕಿಯರ ವಸತಿ ನಿಲಯದಲ್ಲಿ ಮೂಲ ಸೌಲಭ್ಯಗಳು ಇಲ್ಲವಾಗಿದ್ದರಿಂದ ಕರ್ಮಕಾಂಡ ಬಯಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಸ್.ಸಿ. ಮಹದೇವಪ್ಪ ಮಾನ್ವಿಯ ಹಾಸ್ಟೆಲ್ ದುಸ್ಥಿತಿ ನೋಡಿ ಸ್ವಾಮಿ. ಮಾನ್ವಿ ಪಟ್ಟಣದ ಡಿಪೋ ಹಿಂದುಗಡೆ ಇರುವ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ಶೌಚಾಲಯ ಹಾಗೂ ಸ್ನಾನದ ಕೋಣೆಗಳು ದುರ್ನಾತ ಬೀರುತ್ತಿದೆ ಎಂದು ಸ್ವತಃ ವಿದ್ಯಾರ್ಥಿಗಳೇ ಆರೋಪಿಸಿದ್ದಾರೆ. ಇಂದಿನ ಭಾನುವಾರದಲ್ಲಿ ಹಾಸ್ಟೆಲ್ನಲ್ಲಿ 30 ಜನ ಸ್ಟೂಡೆಂಟ್ಗಳಿಗೆ ತೊಂದರೆ ಆಗಿದೆ, ಬಾಲಕಿಯರಿಗೆ ತೊಂದರೆ ಆಗಿದೆ. ಅದರಿಂದ 30 ಜನ ಸ್ಟೂಡೆಂಟ್ಗಳು ಆಸ್ಪತ್ರೆಯಲ್ಲಿ ಇನ್ನೂ ಇದ್ದಾರೆ. ರಿಮ್ಸ್ಗೆ ಇಬ್ಬರನ್ನ ಕರ್ಕೊಂಡೋಗ್ಯಾರ. ಪ್ರತಿಯೊಂದು ಹಾಸ್ಟೆಲ್ ಅದೊಂದರೆ ಅದಲ್ಲ ರೀ, ಎಲ್ಲ ಹಾಸ್ಟೆಲಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ರೀ. ಯಾರು ಅಡುಗೆ ಚೆನ್ನಾಗಿ ಮಾಡಲ್ಲ ರೀ, ವಾಶ್ರೂಮ್ ವ್ಯವಸ್ಥೆ ಇಲ್ಲ ರೀ, ನೀರಿನ ಕೊರತೆ ಐತೆ ರೀ. ರೂಮ್ಸ್ ಅಂದರೆ ಗೋಡನ್ ಟೈಪ್ ಐತೆ ರೀ, ಓದೋಕೆ ಸ್ಟೂಡೆಂಟ್ಗಳಿಗೆ ಅನುಕೂಲನೇ ಇಲ್ಲ ರೀ. ಮತ್ತು ಬೆಡ್ ಇಲ್ಲ ರೀ. ಮತ್ತು ಅದಕ್ಕೆ ನೈಟ್ ಟೈಮ್ ಮಲ್ಗೋಕೆ ಹುಡುಗಿಯರ ಜೊತೆಗೆ ಮೇಡಮ್ಸ್ ಧೈರ್ಯವಂತರು ಯಾರೂ ಇಲ್ಲ ರೀ. ಅವ್ರವ್ರು ಹಂಗೆ ಮಾಮೂಲಿ ಕೊಡ್ತಾರೆ. ವಾರ್ಡನ್ ಅಲ್ಲೇ ಇರಲ್ಲ ರೀ. ವಾರ್ಡನ್ ಅವ್ರು ಬಂದು ಹೋಗ್ತಾರ ರೀ. ನೈಟ್ ಡ್ಯೂಟಿ ಆಂಟಿನವ್ರು ಇರ್ತಾರಲ್ರಿ, ಧೈರ್ಯವಂತರು ಇರಲ್ಲ ರೀ. ಬಟ್ ಇರಲ್ಲ ರೀ, ಒಬ್ಬರೇ ಹುಡುಗಿಯರು ಎದ್ದೇಳ್ತಾರ ರೀ. ಮತ್ತು ಹಂಗೆ ರೀ, ನೈಟು ಅಡುಗೆ ಎಲ್ಲ ಕಮ್ಮಿ ಮಾಡ್ತಾರ ರೀ. ಓದಕ್ಕೆ ಎಲ್ಲ ಸೌಲಭ್ಯ ಏನೂ ಇಲ್ಲ ರೀ ಹಾಸ್ಟೆಲ್ದಾಗ ರೀ. ಮತ್ತು ಶೌಚಾಲಯ ರೂಮ್ಸ್ ಒಂದು ಚೆನ್ನಾಗಿಲ್ಲ ರೀ. ಇದಾವ ರೀ, ಬಟ್ ಒಂದು ಚೆನ್ನಾಗಿಲ್ಲ ರೀ. ಅದನ್ನು ಕ್ಲೀನ್ ಇಡೋ ವ್ಯವಸ್ಥೆನೂ ಯಾರು ಇದುವರೆಗೂ ಮಾಡಿಲ್ಲ ರೀ, ಮಾಡೋದು ಇಲ್ಲ ಅಂತ ಗೊತ್ತಿಲ್ಲ ರೀ. ಮುಂದೆ ರೀ ನಾವೆಲ್ಲೂ ಹೇಳಿವರಿ, ಆದರೂ ಅವರು ತಲೆ ಕೆಡ್ಸ್ಕೊಂಡಿಲ್ಲ ರೀ. ಅದು ತಲೆ ಕೆಡ್ಸ್ಕೊಂಡು ಮತ್ತು ಊಟ ಕಮ್ಮಿ ಮಾಡ್ತಾರ ರೀ. ಸ್ಟೂಡೆಂಟ್ಗಳು ಅರ್ಧ ಜನ ಊಟ ಮಾಡ್ತಾರ ರೀ, ಅರ್ಧ ಜನ ಹಂಗೆ ಮಲ್ಕೊತಾರ ರೀ. ಸರಿಗೆ ಮಾಡಲ್ಲ ರೀ ಅವ್ರು ಊಟ ರೀ. ನಾವು ಕೇಳಿದ್ರೆ ಇಷ್ಟು ಜನಕ್ಕೆ ಹೆಂಗಂತ ಮಾಡಾಕ್ಬೇಕು ಅಡುಗೆ ಅಂತಾರೆ ರೀ. ಸರ್ಕಾರದಿಂದ ಬಂದರೆ ಮಾಡೋಕವ್ರು ನಾವಲ್ವಾ, ಅಷ್ಟೇ ರೀ. ಅದು ಅವ್ರಿಗೆ ಗೊತ್ತಾರೆ ಸರ್. ನಮ್ಗೆ ಹಿಂಗೆ ಅಂದಾಗ ನಾವು ಸೈಲೆಂಟ್ ಆಗ್ಬಿಡ್ತೀವಿ ಅಲ್ಲೇ ರೀ. ನಾವೇನು ಅನ್ನಕ್ಕೆ ಹೋಗ್ಲಿಲ್ಲ ರೀ ಅಲ್ಲಿಗೆ. ಅವ್ರು ಇದು ಮಾಡಿದಾಗ ರೀ ಬರ್ತಾರ ರೀ. ಮತ್ತೆ ಏನು ರೀ ಅಲ್ಲಿ ಇರೋರು ಅಡುಗೆ ಮಾಡೋ ಸಿಬ್ಬಂದಿಗಳು ಎಲ್ಲಾರ ರೀ. ವಾರ್ಡನ್ಗೆ ಹೇಳಿದ್ರಿ, ಬೈದ್ರ ರೀ ಅವ್ರ ರೀ, ಹೇಳಿದ್ರ ರೀ. ಈಗ ಒಂದಿನ ಚೆನ್ನಾಗಿ ಮಾಡ್ತಾರ ರೀ. ಮತ್ತೆ ಆಮೇಲೆ ಅದೇ ರೀ ಮಂಜುಳಾ ಮೇಡಮ್ ಕೊಡ್ತಾರ ರೀ. ಬಟ್ ಆಗಿನ ಕ್ಷಣಕ್ಕೆ ಮಾತ್ರ ರೀ ಅದ ರೀ. ಆಮೇಲೆ ರೀತಿ ಮತ್ತೆ ಬೆಡ್ ವ್ಯವಸ್ಥೆ ಇಲ್ಲ ರೀ. ಗೋಡನ್ ಟೈಪ್ ರೀ, ಕೆಳಗಡೆನೆ ಮಲ್ಕೋಬೇಕ್ರಿ. ಎಲ್ಲ ಮಳೆ ಬಂದ್ರೆ ಫುಲ್ಲು ಸೋರುತ್ತಾರೆ. 2 ರೂಮ್ ರೀ, ಬಕೆಟ್ ಎಲ್ಲ ಇಟ್ಕೊಂಡು ಮಲ್ಕೋಬೇಕ್ರಿ ನೀರು ಬೀಳೋ ಜಾಗದಾಗೆಲ್ಲ. ಮತ್ತೆ ಇಲ್ಲಾಂದ್ರೆ ಒಬ್ರ ಪಕ್ಕ ಒಬ್ರು ಹೋಗಿ ಅಡ್ಜಸ್ಟ್ ಆಗ್ಬೇಕ್ರಿ. ಆ ಥರ ವ್ಯವಸ್ಥೆ ಐತೆ ಹಾಸ್ಟೆಲ್ದಾಗ ರೀ. ಹೇಳ್ಬೋದಾ? ಈಗ ನಮ್ಮ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು 28 ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ನಲ್ಲಿ ಕೆಲವೊಂದು ಸಮಸ್ಯೆಗಳಾಗಿ ಒಂದು ಆರೋಗ್ಯ ಸಮಸ್ಯೆ ಉಂಟಾಗಿತ್ತು. ಆ ಸಮಸ್ಯೆಯನ್ನು ಈಗಾಗಲೇ ತನಿಖೆ ಹಂತದಲ್ಲಿದೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಡಿ ಡಿ ಅವರು ಸಹ ಹಾಸ್ಟೆಲ್ಗೆ ಭೇಟಿ ನೀಡಿರ್ತಾರೆ. ನಾವು ಸಹ ಭೇಟಿ ನೀಡಿರ್ತೀವಿ. ಸದ್ಯಕ್ಕೆ ಈ ಅಲ್ಲಿರ್ತಕ್ಕಂಥ 28 ವಿದ್ಯಾರ್ಥಿನಿಯರಿಗೆ ಯಾವುದೇ ಥರದ ಆರೋಗ್ಯ ಸಮಸ್ಯೆ ಆಗಿಲ್ಲ. ಅವ್ರ ಮನೆಗೆ ಬಿಡುಗಡೆ ಮಾಡಿದ್ದೀವಿ. ಈ ವಿದ್ಯಾರ್ಥಿನಿಯರ ಹೇಳಿಕೆ ಪ್ರಕಾರ ಅಲ್ಲಿ ಮೂಲಭೂತ ಸೌಕರ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಇನ್ನಿತರ ಸಮಸ್ಯೆಗಳನ್ನು, ಅಡುಗೆದಾರರ ಸಮಸ್ಯೆಯನ್ನು ಈಗಾಗಲೇ ನಮಗೆ ಗಮನಕ್ಕೆ ತಂದಿದ್ದಾರೆ. ತಂದಿರತಕ್ಕಂಥ ಗಮನದಲ್ಲಿ ಅಡುಗೆದಾರರು ಏನು ಸಮಸ್ಯೆ ಮಾಡಿದ್ರಲ್ಲ, ಆ ಮುಖ್ಯ ಅಡುಗೆದಾರರಿಗೂ ಮತ್ತು ಅಡುಗೆದಾರರಿಗೂ ಎಲ್ಲರಿಗೂ ಸಸ್ಪೆಂಡ್ ಮಾಡಲಾಗಿದೆ. ಬಾಕಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನು ಸಹ ಅಲ್ಲಿಂದ ರಿಮೂವಲ್ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾವು ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಸ್ಪಷ್ಟೀಕರಣ ಕೇಳಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಸಿಟ್ ಮಾಡಿ ಸರ್ಕಾರದ ಮಟ್ಟದಲ್ಲಿ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಅವಶ್ಯಕವಾಗಿ ನಾವು ಒದಗಿಸ್ಕೊಡ್ತೀವಿ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನಂದರೆ ಮೆಟ್ರಿಕ್ ನಂತರದ ಅಂದರೆ ವಸತಿ ನಿಲಯ ವಿದ್ಯಾರ್ಥಿನಿಯರ ಹಾಸ್ಟೆಲಲ್ಲಿ ವಸತಿ ಸೌಲಭ್ಯ ಇಲ್ಲ. ನಮಗೆ ಚಾರ್ಟ್ ಕೂಡ ಪ್ರಕಾರವಾಗಿ ಊಟ ಕೊಡ್ತಾ ಇಲ್ಲ. ಈಗ ನಮಗೆ ಸೌಲಭ್ಯಗಳು ಕೂಡ ಏನಿಲ್ಲ, ಶೌಚಾಲಯಗಳಿಲ್ಲ, ಸ್ನಾನದ ಕೋಣೆಗಳಿಲ್ಲ, ಗಬ್ಬು ನಾರ್ತಾ ಇದೆ ಅಂತ ವಿದ್ಯಾರ್ಥಿನಿಯವರು ಆರೋಪಿಸಿರೋದು ಹೇಳಿಕೆ ಕೂಡ ಇದೆ ಸರ್. ಇದ್ರ ಬಗ್ಗೆ ಏನಿದೆ ಸರ್? ಈಗ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅಲ್ಲಿ ಆ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ನಲ್ಲಿ ಶೌಚಾಲಯ ವ್ಯವಸ್ಥೆ ಕಲ್ಪನೆ ಮಾಡಬೇಕಾಗ್ತದೆ. ಈಗಾಗಲೇ ನಾವು ಸ್ಪಷ್ಟನೆ ಕೇಳಿದ್ದೀವಿ ಮತ್ತು ಹಾಸ್ಟೆಲ್ನಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ. ಕುಡಿ ನೀರಿನ ಸಮಸ್ಯೆ ಹೇಳ್ತಾಯಿದ್ರು. ಆ ಕುಡಿ ನೀರಿನ ಸಮಸ್ಯೆನೂ ಸಹ ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಅದನ್ನು ಸಹ ಸಾಲ್ವ್ ಮಾಡ್ತಾಯಿದ್ದೀವಿ. ಬಟ್ ಯಾವುದೇ ಕಾರಣಕ್ಕೆ ಶೌಚಾಲಯ ಇಲ್ಲ ಅಂತಿಲ್ಲ, ಆದರೂ ಶುಚಿತ್ವ ಕಾಪಾಡ್ಕೋಬೇಕಾಗಿತ್ತು, ಕಾಪಾಡ್ತಾ ಇದ್ದೀವಿ ಸರ್. ಇದೊಂದೇನೆಂದರೆ ಕೇಂದ್ರ ಸ್ಥಾನದಲ್ಲಿ ವಾರ್ಡನ್ಗಳು ಇರೋದು ಸರ್. ಎಲ್ಲೋ ಇದ್ದುಕೊಂಡು ಈ ಬಯೋಮೆಟ್ರಿಕ್ ಹಾಜರಾತಿ ಕೂಡ ಇರಲ್ಲ.
ಈ ರೀತಿ ಏನಂತಿದ್ರು ಸರ್, ತಾವು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ರಿ, ತಾವೇನು ವಿಸಿಟ್ ಕೊಡ್ತರೋ ಅಥವಾ ಏನು ಅವ್ರ ವಿರುದ್ಧ ಕ್ರಮ ತಗೊಳ್ತಾರೋ? ಈಗ ಕಳೆದ 2 ತಿಂಗಳಲ್ಲಿ ಆಗಿರ್ತಕ್ಕಂಥ ಏನು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮುಖಾಂತರ ಅವ್ರು ಹಾಜರಾತಿ ಸಲ್ಲಿಸಬೇಕಾಗಿತ್ತು, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಖುದ್ದಾಗಿ ನಾವು ವೆರಿಫೈ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಅವರು ನಿಯಮಿತವಾಗಿ ಹಾಸ್ಟೆಲ್ಗೆ ಬರ್ತಾಯಿದ್ದಾರೋ ಇಲ್ಲ ಅಂತಕ್ಕಂಥ ನಾವು ವಿದ್ಯಾರ್ಥಿಗಳ ಮುಖಾಂತರ ನಾವು ಕೇಳ್ಕೊತೀವಿ. ವಿದ್ಯಾರ್ಥಿಗಳ ಮುಖಾಂತರ ಕೇಳ್ಕೊಂಡ ನಂತರ ಅಕಸ್ಮಾತ್ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಕ್ರಮಕ್ಕಾಗಿ ನಾವು ಶಿಸ್ತು ಕ್ರಮಕ್ಕೆ ಸಲ್ಲಿಸ್ತೀವಿ. ಮಾನ್ವಿ ಪಟ್ಟಣದ ಸರ್ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಸರ್, ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಸರ್ ಕಳಪೆ ಮಟ್ಟದ ಆಹಾರ ವಿದ್ಯಾರ್ಥಿಗಳ ನೀಡಿದ ಹಿನ್ನೆಲೆಯಲ್ಲಿ ಸುಮಾರು 31 ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದಾರೆ ಸರ್. ಹಾಗಾಗಿ ಸರ್, ಅಂದರೆ ಈಗ ಕೆಲವೊಬ್ಬರು ಜನರು ಸಂಘಟನಾಕಾರ ಆರೋಪಿಸುವ ಪ್ರಕಾರ ಅಂದರೆ ಆಹಾರ ಸರಬರಾಜು ಕಳಪೆ ಮಟ್ಟದ ಪೂರೈಕೆ ಮಾಡಿದ್ದಾರೆ. ಮಾತಾಡ್ತಾ ಇದೆ. ಹಾಂ ಸರ್. ಅವತ್ತು ರಾತ್ರಿ ಮಾತಾಡಿದೆ. ಫಸ್ಟ್ ನಮಗೆ ನೋಟಿಸ್ ಬಂತದ್ದು. ಹಾಂ ಸರ್. ತಾಲೂಕು ಆಫೀಸರ್ಗೂ ಮಾತಾಡಿದೆ, ರಾಯಚೂರಿಗೆ ಮಾತಾಡಿದೆ. ಈ ಮಕ್ಕಳ ಕ್ಲಿಮ್ಸ್ಗೆ ಹೋಗೋದ್ರೊಳಗೆ ನಾನು ಡಾಕ್ಟರ್ಸ್ಗೆಲ್ಲ ರೆಡಿ ಮಾಡಿದ್ದೆ. ಅಲ್ಲಿಂದ ಬೆಳಗಾವಿಯಿಂದ ಮಾತಾಡಿ ಮತ್ತು ಸಿ ಅವ್ರಿಗೂ ಇಮಿಡಿಯೇಟ್ಲಿ ಮಾಡಿ ಅವ್ರಿಗೂ ಹೋಗಿ ನೋಡ್ಕೊಂಬರುತ್ತೆ, DSWಗೂ ಕಳಿಸಿದೆ, DC ನೋಟಿಸ್ ತಂದು ಎಲ್ಲ ಮಾತಾಡಿದ್ವಿ ನಾವು. ಅದು ಏನು ಘಟನೆ ಹೇಗಾಗಿದೆ ಮತ್ತು ಪುನರಾವರ್ತ ಆಗಬಾರ್ದು ಅಂದರೆ ಏನೇನು ಕ್ರಮ ತಗೋಬೇಕು ಅಂತೇಳಿ ಸೀರಿಯಸ್ ಆಗಿ CO ಅವ್ರಿಗೆ ಮತ್ತು DSWಗೆ ಇವ್ರಿಗೆ ಹೇಳಿದ್ವಿ. ಹಾಂ ಸರ್. ಎಲ್ಲ ಕಡೆ ವಾರ್ನಿಂಗ್ ಮಾಡಿದ್ರು ಅಂತ ಹೇಳ್ಯಾರ. ಈಗ ಅದು ಯಾಕಾಗಿದೆ ಅನ್ನೋದು ಈಗ ಎಂಕ್ವೈರಿ ಮಾಡ್ತಾಯಿದ್ದಾರೆ. ಹೌದು ಸರ್. ಸರ್, ಇದೊಂದು ಏನಂದರೆ ಕೇಂದ್ರ ಸ್ಥಾನದಲ್ಲಿ ವಾರ್ಡನ್ಸ್ಗಳು ಇರಲ್ಲ ಅಂತೇಳಿ ಒಂದು ಆರೋಪ ಇದೆ ಸರ್. ಅದ್ರದ್ದು ಕೂಡ ಇರಲ್ಲ ಸರ್, ಯಾಕಂತಂದರೆ ಅದ್ರದ್ದೊಂದು ಸರ್. ಮತ್ತು ಯಾಕಂತಂದರೆ ಅವ್ರು ಇದ್ದರೆ ತುಂಬ ಅನುಕೂಲ ಆಗ್ತಾಯಿತ್ತು. ಅಧಿಕಾರಿಗಳು ಅವರ ಜವಾಬ್ದಾರಿಯಿಂದ ಇರಬೇಕಾಗ್ತದೆ. ಸರ್ಕಾರದ ಉದ್ದೇಶ ಅಷ್ಟೇ ಇದೆ. PDOಸ್ಲಿಂದ ಹಿಡಿದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥ ಎಲ್ಲ ವಿಧಾನಗಳು ಇರ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿಯಿಂದ ಇದ್ದರೆ ಆಡಳಿತ ಸುಗಮವಾಗಿ ನಡೀತದೆ. ಸರ್ಕಾರದ್ದು ಏನಾಗ್ತದೆ, ಯಾವಾಗಲೂ ಒಳ್ಳೆ ರೀತಿಯ ಒಂದು ಸ್ಕೀಮ್ಗಳು ಕೊಡಬೇಕು, ಜನಪರವಾದ ಯೋಜನೆಗಳು ಕೊಡಬೇಕು, ಅವ್ರು ಜಾರಿ ಕೊಡಬೇಕಂದ್ರೆ ಯಂತ್ರಾಂಗ ಸರಿಯಾಗಿದ್ದರೆ ಜಾರಿ ಬರ್ತದೆ. ಸೊ ಅದು ಅಧಿಕಾರಿಗಳು ಆ ಲೈನ್ ನಿಟ್ಟಿನಲ್ಲಿ ಮಾಡಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಲ್ಲ, ಯಾರ್ಯಾರು ಸರಿಯಾಗಿ ಮಾಡ್ತಾರೋ ಅವ್ರಿಗೆಲ್ಲ ಗೌರವ ಸಿಗ್ತದೆ. ಯಾರು ಸರಿಯಾಗಿ ಮಾಡಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ.